ಸಿಎಂ ಕುಮಾರಸ್ವಾಮಿ ಅವರ ಸರ್ಕಾರ ಪತನವಾಗುತ್ತಾ ಹಾಗಾದ್ರೆ ಅನ್ನೋ ಬಹುದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಸರ್ಕಾರ ಉರುಳಿ ಬೀಳುತ್ತಾ ಮೇ 23ಕ್ಕೆ 1 ವರ್ಷ ಪೂರೈಸುತ್ತಿದ್ದಂತೆ ಅಲುಗಾಡುತ್ತಾ ಹಾಗಾದ್ರೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಬರ್ತಾ ಇದ್ದಂತೆ ಕೌಂಟ್ ಡೌನ್ ಶುರುವಾಗುತ್ತಾ ಸರ್ಕಾರ ಪತನಕ್ಕೆ ಬಿಜೆಪಿ ಹಾಗಾದ್ರೆ ಈಗಲೇ ಮುಹೂರ್ತವನ್ನ ಫಿಕ್ಸ್ ಮಾಡಿ ಬಿಟ್ಟಿದ್ಯಾ? ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಇದೀಗ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 1 ವೋಟಿಗೆ 2 ಸರ್ಕಾರ ಬರಲಿದೆಯಂತೆ. ಒಂದು ಮೋದಿ ಸರ್ಕಾರ, ಇನ್ನೊಂದು ಬಿಎಸ್ವೈ ಸರ್ಕಾರ. ಕೊಪ್ಪಳದ ಕಾರಟಗಿಯಲ್ಲಿ ಕಾರ್ಯಕರ್ತರನ್ನ ಈ ರೀತಿಯಾಗಿ ಸಂತೋಷ್ ಹುರಿದುಂಬಿಸಿದ್ದಾರೆ. ಆದ್ರೆ ಈಗ ಎಲೆಕ್ಷನ್ ಗಮನಿಸ್ತಾ ಇದ್ದೀರಾ, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಸರ್ಕಾರ ಉರುಳಿ ಬಿದ್ದೋಗ್ಬಿಡುತ್ತಾ ಹಾಗಾದ್ರೆ ಅನ್ನೋ ಬಹುದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಮೇ 23ರ ನಂತರ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನೋ ಅರ್ಥದಲ್ಲಿ ಬಿಜೆಪಿಯ ನಾಯಕರು ಮಾತನಾಡ್ತಾ ಇದ್ದಾರೆ. ಇದೀಗ ಬಹಿರಂಗವಾಗಿ ಬಿಜೆಪಿಯ ಮುಖಂಡ ಬಿಎಲ್ ಸಂತೋಷ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 23ರ ನಂತರ ದೋಸ್ತಿ ಸರ್ಕಾರ ಬಿದ್ದೋಗ್ಬಿಡುತ್ತೆ, 1 ವೋಟಿಗೆ 2 ಸರ್ಕಾರ ಬರುತ್ತೆ. ಅಂದ್ರೆ ಕೇಂದ್ರದಲ್ಲಿ ಮೋದಿ ಸರ್ಕಾರ, ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪನವರ ಸರ್ಕಾರ ಬರುತ್ತೆ ಅನ್ನುವ ಅರ್ಥದಲ್ಲಿ ಇದೀಗ ಹೇಳಿಕೆಯನ್ನ ಬಹಿರಂಗವಾಗಿ ಕೊಟ್ಟಿದ್ದಾರೆ. ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಹಾಗಾದ್ರೆ ಇಲ್ಲಿ ಬಿಜೆಪಿಯ ನಾಯಕರು ಮುಹೂರ್ತವನ್ನ ಫಿಕ್ಸ್ ಮಾಡಿಬಿಟ್ಟಿದ್ದಾರಾ? 23ರ ನಂತರ ದೋಸ್ತಿ ಸರ್ಕಾರ ಏನಾಗುತ್ತೆ? ಇದಕ್ಕೆ ಕುಮಾರಸ್ವಾಮಿ ಅವರು ಯಾವ ರೀತಿಯ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ, ಯಾವ ರೀತಿಯ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ. 1 ವೋಟ್ 2 ಸರ್ಕಾರ ಬರುತ್ತೆ ಅನ್ನೋ ಅರ್ಥದಲ್ಲಿ ಬಹಿರಂಗವಾಗಿ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಡೀ ಭವಿಷ್ಯ ಅಡ್ಕೊಂಡಿದೆ ಅವ್ರದ್ದು. ಆ ಭವಿಷ್ಯ ಇರ್ಬೇಕಾ? ದೇಶಕ್ಕೆ ಒಳ್ಳೇದಲ್ಲ ಇರೋದದ, ಅವ್ರು ಇರ್ಲಿ, ಆದ್ರೆ ರಾಜಕೀಯ ಭವಿಷ್ಯ ಇರ್ಬೇಕಾ? ಇರಬಾರ್ದು. ಕೊಪ್ಪಳದಲ್ಲಿ ಸೋಲ್ತಿದ್ರೆ ಮಾತ್ರ ಅವ್ರಿಗೆ ಜೀವಮಾನದ ಪಾಠ ಬರೋದು. ಸೋಲುತ್ತೀರಾ ಅಂತಲೇ ಈ ಸ್ಕೀಮ್ ಜಾರಿಗೆ ತರೋಣ. 1 ವೋಟಿಗೆ 2 ಗವರ್ಮೆಂಟ್ ಬೇಕಾ ಬೇಡವಾ? ಹಾಕಿ ಯಾವ್ದು ಸಿಗುತ್ತೆ? ನರೇಂದ್ರ ಮೋದಿ ಅವ್ರ ಗವರ್ಮೆಂಟ್ ಸಿಗುತ್ತೆ. ಆಗ 1 ತಿಂಗಳಲ್ಲಿ ಇನ್ನೊಂದು ಗವರ್ಮೆಂಟ್ ಸಿಗುತ್ತೆ. ಯಾವ ಗವರ್ಮೆಂಟ್? ಎಲ್ಲಿ ಸಿಗುತ್ತೆ? ಬೆಂಗಳೂರಿನ ವಿಧಾನಸೌಧದಲ್ಲಿ, ಪಾರ್ಲಿಮೆಂಟ್ ಭವನದಲ್ಲೂ ನಮ್ ಗವರ್ಮೆಂಟ್, ವಿಧಾನಸೌಧದಲ್ಲೂ ನಮ್ ಗವರ್ಮೆಂಟ್. 8 ವೋಟ್ಗೆ ಎಲ್ಲ ಬಾರಿಗೆ ದೇಶದಲ್ಲಿ ಒಂದು ಸ್ಕೀಮ್ ಜಾರಿಗೆ ತರ್ತಾ ಇದೀವಿ ಕರ್ನಾಟಕದಲ್ಲಿ. 1 ವೋಟ್ಗೆ ಮನೆ ಮನೆಗೆ ಹೋಗಿ ಹೇಳ್ಬೇಕು ಇದನ್ನ ಅಂದ. ಕೊಪ್ಪಳದಲ್ಲಿ ಇಡೀ ಭವಿಷ್ಯ ಅಡ್ಕೊಂಡಿದೆ ಅವ್ರದ್ದು. ಆ ಭವಿಷ್ಯ ಇರ್ಬೇಕಾ? ದೇಶಕ್ಕೆ ಒಳ್ಳೇದಲ್ಲ ಇರೋದದ, ಅವ್ರು ಇರ್ಲಿ, ಆದ್ರೆ ರಾಜಕೀಯ ಭವಿಷ್ಯ ಇರ್ಬೇಕಾ? ಇರಬಾರ್ದು. ಕೊಪ್ಪಳದಲ್ಲಿ ಸೋಲ್ತಿದ್ರೆ ಮಾತ್ರ ಅವ್ರಿಗೆ ಜೀವಮಾನದ ಪಾಠ ಬರೋದು. ಸೋಲುತ್ತೀರಾ ಅಂತಲೇ ಈ ಸ್ಕೀಮ್ ಜಾರಿಗೆ ತರೋಣ. 1 ವೋಟಿಗೆ 2 ಗವರ್ಮೆಂಟ್ ಬೇಕಾ ಬೇಡವಾ? ಹಾಕಿದ್ರಿಂದ ಒಂದು ಡೈರೆಕ್ಟ್ ಗವರ್ಮೆಂಟ್ ಯಾವ್ದು ಸಿಗುತ್ತೆ? ನರೇಂದ್ರ ಮೋದಿ ಅವ್ರ ಗವರ್ಮೆಂಟ್ ಸಿಗುತ್ತೆ. ಆಗ 1 ತಿಂಗಳಲ್ಲಿ ಇನ್ನೊಂದು ಗವರ್ಮೆಂಟ್ ಸಿಗುತ್ತೆ. ಯಾವ ಗವರ್ಮೆಂಟ್? ಎಲ್ಲಿ ಸಿಗುತ್ತೆ? ಬೆಂಗಳೂರಿನ ವಿಧಾನಸೌಧದಲ್ಲಿ, ಪಾರ್ಲಿಮೆಂಟ್ ಭವನದಲ್ಲೂ ನಮ್ ಗವರ್ಮೆಂಟ್, ವಿಧಾನಸೌಧದಲ್ಲೂ ನಮ್ ಗವರ್ಮೆಂಟ್. 8 ವೋಟ್ಗೆ ಎಲ್ಲ ಬಾರಿಗೆ ದೇಶದಲ್ಲಿ ಒಂದು ಸ್ಕೀಮ್ ಜಾರಿಗೆ ತರ್ತಾ ಇದೀವಿ ಕರ್ನಾಟಕದಲ್ಲಿ. 1 ವೋಟ್ಗೆ ಮನೆ ಮನೆಗೆ ಹೋಗಿ ಹೇಳ್ಬೇಕು ಇದನ್ನ ಅಂದ.